ಅವ್ರ ಮಗನ ಹತ್ರ ಅಷ್ಟಕ್ಕಷ್ಟೇ ಮಾತಾಡೋದು. ಅದಕ್ಕೆ ವೈಲೆನ್ಸ್ ಆಗೇ ಬರಲ್ಲ. ಅವರು ಐ ಲವ್ ಯು ಗಂಡ. ಹೇ ಎವ್ರಿವನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ಸೊ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಲೋಡ್ಸ್ ಆಫ್ ಪ್ರೀತಿ. ಇವತ್ತೇನಂತ ಹೇಳಿದ್ರೆ, ಸೊ ಇಷ್ಟು ದಿನ ಆಗೋಯ್ತು ಬ್ಯಾಕ್ ಟು ರೂಟೀನ್ ಅಂತ. ಒಂದು 15 ದಿನದಿಂದ ನಾನು ರೋಟೀನೇ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇವತ್ತು ಬ್ಯಾಕ್ ಟು ರೋಟೀನ್. ಬೆಳಿಗ್ಗೆ ತಿಂಡಿ ಎಲ್ಲ ಕರೆಕ್ಟಾಗಿ ಆಗಿದೆ. ಚಿತ್ರಾನ್ನ ಜೊತೆಗೆ ಸ್ವಲ್ಪ ಪನ್ನೀರೆಲ್ಲ ತಿಂದಿದ್ದೀನಿ. ಸೊ ಪ್ರೋಟೀನು ಆ್ಯಂಡ್ ನಮ್ಮ ಕಾರ್ಬ್ಸ್ ಎಲ್ಲ ಕರೆಕ್ಟಾಗಿ ತೊಗೊಂಡಿದ್ದೀವಿ. ಹಣ್ಣು ಮನೆಯಲ್ಲಿ ಪರ್ಸಿಮನ್ ಹಣ್ಣಿತ್ತು, ಸೊ ಅದು ತಿಂದಿದ್ದೀವಿ. ಅಪ್ಪ ತುಂಬ ಕಾಸ್ಟ್ಲಿ. ಆನ್ಲೈನಲ್ಲಿ ನೋಡಿದ್ರೆ ಅದು ಒಂದು 600 ಚಿಲ್ಲರೆ. ಸೊ ನಮ್ಮ ಪಕ್ಕದ ಮನೆ ಆಂಟಿ, ಪಕ್ಕದ ಮನೆ ಅಂದರೆ ಎಕ್ಸಾಕ್ಟ್ ಪಕ್ಕದ ಮನೆ ಅಲ್ಲ, ಸೊ ನಮ್ಮ ಲೇಔಟಲ್ಲಿ ಇರೋ ಆಂಟಿ, ಪರಿಚಯ ಇರೋ ಆಂಟಿ, ಅವ್ರಿಗೆ ಹಿಂಗೆ ಮಾತಾಡ್ಬೇಕಾದ್ರೆ ಹೇಳಿದೆ, ಪರ್ಸಿಮನ್ ಹಣ್ಣು ಎಲ್ಲ ಆರ್ಡ್ರ್ ಮಾಡಿದ್ರು ಸಿಕ್ಕಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ. ಅವ್ರಿಗೆ ಸಿಕ್ಕಿತ್ತು ಅನ್ಸೋದು, ಆಲ್ರೆಡಿ ತಿಂದಿದ್ರು. ಅದಕ್ಕೆ ನೆಕ್ಸ್ಟ್ ಟೈಮ್ ನೋಡ್ರೆ ತಂದ್ಕೊಡ್ತೀನಿ ಅಂತ ಹೇಳಿದರು. ಹಂಗೆ ಅವ್ರು ಆನ್ ದ ವೇ ಮಡಿವಾಳ ಹತ್ರ ಎಲ್ಲೋ ಬರ್ತಾ ಇದ್ದಾರೆ ಕಾರಲ್ಲಿ. ಹಣ್ಣು ನೋಡಿ ನನಗೆ ಇಮಿಡಿಯೇಟಾಗಿ ಕಾಲ್ ಆಯಿತಾ, ಬೇಕಾದ ದಕ್ಷ ಇಲ್ಲಿದೆ ಅಂತ. ನಾನು ಇಮಿಡಿಯೇಟಾಗಿ ತಲೆನೇ ಕೆಡ್ಸ್ಕೊಬೇಡಿ, ತಗೊಳ್ಳಿ, ಅಲ್ಲಿ ಬರೀ 400 ರೂಪಾಯಿ. ಅದಕ್ಕೆ 1 kg ಆರಾಮಾಗಿ ತೊಗೊಳ್ಳಿ, ನಾನು ಬಂದು ದುಡ್ಡು ಕೊಡ್ತೀನಿ ಅಂತ ಹೇಳಿ. ಅದೇ ಚೆನ್ನಾಗಿ ಪ್ಯಾಕಿಂಗ್, ನಾನು ವ್ಲಾಗ್ಸಲ್ಲಿ ನೋಡಿರ್ತೀರಲ್ಲ ಪ್ಯಾಕಿಂಗು ಏನು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಹಣ್ಣು ಕೆಳಗಡೆ ಐಸ್ ಪ್ಯಾಕ್ಸು. ಮೋಸ್ಟ್ಲಿ ತುಂಬ ಕೋಲ್ಡ್ ರೀಜನಲ್ಲಿ ಬೆಳೆಯುತ್ತಲ್ಲ ಅದಕ್ಕೆ ಅನಿಸುತ್ತೆ. ಸೊ ಹಂಗೇ ಫ್ರಿಜ್ಜಲ್ಲಿ ಇನ್ನೂ 2 ಮಿಕ್ಕಿದೆ. ಅದರಲ್ಲಿ ಚಾಕ್ಲೇಟ್ ಕೇಕ್ ಎಲ್ಲ ಸಖತ್ ವೈರಲ್ ಆಗಿದೆಯಲ್ಲ, ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಮಾಡಿದಾಗ ತೋರಿಸ್ತೀನಿ. ಇನ್ನೂ ಸದ್ಯಕ್ಕೆ ಅದಲ್ಲೇ ಇದೆ, ಆಯಿತಾ. ಸೊ ನಾನು ಅರ್ಧ ಹಣ್ಣು ತಿಂದೆ, ಇನ್ನು ಅರ್ಧ ನನ್ನ ಮಗಳು ಬಾಕ್ಸ್ಗೆ. ಇವತ್ತು ನನ್ನ ಮಗಳಿಗೆ ಚಿತ್ರಾನ್ನ, ಓಟ್ಸು, ಪರ್ಸಿಮನ್ ಹಣ್ಣು ಮತ್ತು ಶುಗರ್ ಫ್ರೀ ಇರೋ ಅಂತ ನಾನು ಜಾಮ್ ಹಾಕ್ಬಿಟ್ಟು ಬ್ರೆಡ್ ಜಾಮ್ ಕೊಟ್ಟಿದ್ದೀನಿ. ಸಾಕು ಅವಳಿಗೆ ಇಷ್ಟು ಊಟ. ಅವಳನ್ನ ಸ್ಕೂಲ್ಗೆ ನಾನೇ ಹೋಗಿ ಡ್ರಾಪ್ ಮಾಡಿ ಬಂದು ಈಗ ಸಡನ್ನಾಗಿ ನನ್ನ ಹಸ್ಬೆಂಡು ಮೂವಿಗೆ ಹೋಗೋಣ ಅಂದರು. ಸೊ ಥ್ಯಾಂಕ್ ಗಾಡ್ ನಂದೆಲ್ಲ ರೂಟೀನ್ ವಾಪಸ್ ಸೆಟ್ ಮಾಡಿದೆ. ಇಲ್ಲಾಂದರೆ ಮತ್ತೆ ಎಲ್ಲರೂ ಹೊರ್ಗಡೆ ಹೋಗಿ ತಿನ್ನಬೇಕಾಗ್ತಿತ್ತು. ಸೊ ಮನೆಯಲ್ಲೆಲ್ಲ ತಿಂದಾಗೋಗಿದೆ. ಬರೀ ಮೂವಿಗೆ ಹೋಗಿ ಬರ್ತಾಯಿದ್ದೀವಿ. ಆ್ಯಂಡ್ ಲವ್ ಮಾಕ್ಟೇಲ್ 3ಗೆ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಕನ್ಫ್ಯೂಷನ್ ಇರ್ತಾಯಿದ್ದ, ದುರಂದರ್ಗೆ ಹೋಗ್ಬೇಕಾ ಲವ್ ಮಾಕ್ಟೇಲ್ಗೆ ಹೋಗ್ಬೇಕಾ ಅಂತ. ದುರಂದರಲ್ಲಿ ತುಂಬಾ ವೈಲೆನ್ಸ್, ನನಗೆ ವೈಲೆನ್ಸ್ ಆಗೇ ಬರಲ್ಲ. ಅವರು ಎಲ್ಲರೂ ಕತ್ತಲ್ಲ ಹಿಂಗೆಲ್ಲ ಕಚಕ್ ಅಂತೆಲ್ಲ ಖರ್ಚಾಗ್ತಾರೆ ಅಂತ. ನಂಗೆ ಆ ಥರ ಎಲ್ಲ ಮಾಡಿದ್ರೇ ಕಾರಣಗೂ ನಂಗೆ ಮೂವಿ ನೋಡೋಕ್ಕಾಗಲ್ಲ. ಮೂವಿ ಪೂರ್ತಿ ಕಣ್ಣು ಮುಚ್ಕೊಂಡೇ ಕೂತಿರ್ಬೇಕಾಗತ್ತೆ. ಅದಕ್ಕಿಂತ ಬೆಸ್ಟ್ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಪೀಸ್ಫುಲ್ಲಾಗಿ ಖುಷಿಯಾಗಿರೋ ಅಂಥ ಲವ್ ಮಾಕ್ಟೇಲ್ 3 ಅಂದರೆ ಪ್ರೀತಿ, ಲವ್ ಅದರಲ್ಲೇ ಇರೋಣ, ಚೆನ್ನಾಗಿರುತ್ತೆ, ಮೆಂಟಲ್ ಪೀಸ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೆ ಡಿಸೈಡ್ ಮಾಡಿದ್ದೆ. ದುರಂದರ್ಗೆ ನೆಕ್ಸ್ಟ್ ಟೈಮ್ ಹೋಗೋಣ. ಈಗ ಸದ್ಯಕ್ಕೆ ನನ್ನ ಮೆಂಟಲ್ ಪೀಸ್ ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ಲವ್ ಮಾಕ್ಟೇಲ್ 3 ಚೂಸ್ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ಗೆ ದುರಂದರ್ ಇಷ್ಟ ಆಯಿತು, ಬಟ್ ನನಗೆ ಅಷ್ಟೊಂದು ವೈಲೆನ್ಸ್ ನೋಡೋಕ್ಕೆ ಕಷ್ಟ. ಅದಕ್ಕೋಸ್ಕರ ಅವರು ಬೇಡ, ನೆಕ್ಸ್ಟ್ ಟೈಮ್ ನೋಡೋಣ. ಸದ್ಯಕ್ಕೆ ತುಂಬ ದಿನ ಆದಮೇಲೆ ಮೂವಿಗೆ ಹೋಗ್ತಾ ಇದ್ದೀವಲ್ಲ, ಸೊ ಲವ್ ಮಾಕ್ಟೇಲ್ 3ನೇ ನೋಡೋಣ ಬಾ, ಅದು ಚೆನ್ನಾಗಿದೆ ಅಂತ ಅಂದರು. ಓಕೆ ಅಂದ್ಬಿಟ್ಟು ಇವಾಗ 12 ಗಂಟೆ ಶೋ ಇದೆಯಂತೆ. ಇನ್ನು ನಮ್ಗೆ 1 hour ಇದೆ. ಅವ್ರು ತಿಂಡಿ ತಿಂತಿದ್ದಾರೆ. ಅವ್ರು ತಿನ್ನೋ ಅಷ್ಟರಲ್ಲಿ ನಾನು ಸ್ವಲ್ಪ ಟಚಪ್ ಮಾಡ್ಕೊತೀನಿ. ಸೊ ನನ್ನ ಮಗಳನ್ನ ಡ್ರಾಪ್ ಮಾಡೋಕ್ಕೆ ಹೋಗಿದ್ದೆಲ್ಲ, ನಾನೇನು ಹಚ್ಚಿಲ್ಲ. ಏನು ಹಚ್ಚಿದ್ದೀನಿ ಗೊತ್ತಾ, ಮಾಯ್ಶ್ಚರೈಸರ್, ಆಮೇಲೆ ಸನ್ಸ್ಕ್ರೀನ್, ಅದಾದಮೇಲೆ ಒಂದು ಸ್ವಲ್ಪ ಬ್ಲಷ್ ಮಾಡಿದ್ದೀನಿ. ಮೈಲ್ಡಾಗಿ ನಾನೊಂದು ಸ್ವಲ್ಪ ಇವತ್ತು ಫೌಂಡೇಶನ್ ಹಚ್ಚಿದ್ದೀನಿ. ತುಂಬ ಲೈಟಾಗಿ ಹಚ್ಚಿದ್ದೀನಿ, ಅದಕ್ಕೆ ನನ್ನ ಮಾರ್ಕೆಲ್ಲ ಹಂಗೆ ಕಾಣ್ತಾ ಇದೆ. ಇನ್ನು ತುಂಬ ಲೈಟಾಗಿ ಹಚ್ಚಿದ್ದೀನಿ, ಬಿಸಿಲಲ್ವ, ಸ್ವಲ್ಪ ಮುಖ ಫ್ರೆಶ್ ಆಗಿ ಕಾಣಲಿ ಅಂತ. ಅದಕ್ಕೆ ಕಾಂಪ್ಯಾಕ್ಟಿಂದ ಟ್ಯಾಪ್ ಮಾಡಿ ಫೇಸ್ ಮಿಸ್ಟ್ನ ಸ್ಪ್ರೇ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಬಂದು ನನ್ನ ಮಗಳನ್ನ ಡ್ರಾಪ್ ಮಾಡಿ ಬಂದಾಯ್ತಲ್ಲ, ನಾನೊಂದು ಪರ್ಫ್ಯೂಮ್ ತೊಗೊಂಡು ತೋರಿಸ್ತೀನಿ ರೀ. ದಿಸ್ ಇಸ್ ದ ಪರ್ಫ್ಯೂಮ್, ಆಯಿತಾ. ನಾನು ಆಲ್ರೆಡಿ ಇದನ್ನು ತೋರಿಸಿದ್ದೇನೆ ನನ್ನ ಮೈಸೂರು ವ್ಲಾಗಲ್ಲಿ. ಇದರಲ್ಲಿ ಏನಂದರೆ ಸ್ಟುಡಿಯೋ ವೆಸ್ಟ್ ಇಸ್ ಇದು ಸಬ್ ಬ್ರ್ಯಾಂಡ್ ಆಫ್ ವೆಸ್ಟ್ ಸೈಡಲ್ಲಿ ಆಫ್ಲೈನ್ ಔಟ್ಲೆಟಲ್ಲಿ ಸಿಗುತ್ತೆ. ಐ ಆಮ್ ನಾಟ್ ಶೋರ್ ವೆಸ್ಟ್ ಸೈಡ್ ಆ್ಯಪಲ್ ಸಿಕ್ಕತ್ತಾ ಇಲ್ವಾ ಅಂತ, ಬಟ್ ಸ್ಮೆಲ್ ಮಾತ್ರ ಕ್ರೇಜಿಯಾಗಿದೆ. ನಿಮ್ಗೆ ತೋರ್ಸೋಕ್ಕಾಗಲ್ಲ, ಸಾರಿ. ಇದು ಬೆರಿ ಟ್ವಿಸ್ಟ್ ಅಂತ, ಸೇಮ್ ಸ್ಟ್ರಾಬೆರಿ ಸ್ಮೆಲ್, ಆಯಿತಾ, ಘಮ ಅಂತ ಇರುತ್ತೆ. ಸೊ ಅದನ್ನು ತೊಗೊಂಡೆ, ಒಂದು ಸ್ವಲ್ಪ ಉಟ್ಕೊಳ್ಳೋಣ ಘಮ ಅಂತ ಅಲ್ಲಿ ಹೊರಗಡೆ ಹೋಗ್ತಾಯಿದ್ದೀನಿ. ಸೊ ಆವಾಗಲೇ ಬೆಳಗ್ಗೆ ನಾರ್ಮಲ್ ಪರ್ಫ್ಯೂಮ್ ರೆಗ್ಯುಲರ್ ಯೂಸ್ ಹಾಕ್ಕೊಂಡಿದ್ದೆ, ಬಟ್ ಅದೆಲ್ಲ ಕಮ್ಮಿ ರೇಟ್ದಲ್ವ, ರೀನಿದು ಹಾಕ್ಕೊಂಡಿದ್ದೆ, ಅದೊಂದು ಸ್ವಲ್ಪ ಹೊತ್ತಿಗೆ ಹೋಗ್ಬಿಡುತ್ತೆ. ಇದೊಂದು ಚೂರು ಕಾಸ್ಟ್ಲಿ, ತುಂಬ ಕಾಸ್ಟ್ಲಿ ಇಲ್ಲ, ಚೂರು ಕಾಸ್ಟ್ಲಿ ಅಷ್ಟೇ. ಎಷ್ಟಿದು, ಇದ್ರ ಮೇಲೆ 1190 ಇಲ್ಲ 595 ಅಷ್ಟೇ, 599. ಸೊ ಅಂತ ಇದೆ, ಸಾಕು ಇದು. ಸೊ ಈ ಥರ ಹೊರಗಡೆ ಹೋಗೋಕ್ಕೆಲ್ಲ ಸಿಂಪಲ್ಲಾಗಿ ಮೂವಿಗೆಲ್ಲ ಹೋಗೋಕ್ಕೆಲ್ಲ ಚೆನ್ನಾಗಿದೆ. ನಾವು ನಡ್ಕೊಂಬರ್ತಾಯಿದ್ರೆ ಎಲ್ಲರೂ ಯಾವುದು ಹಾಕ್ಕೊಂಡಿದ್ದಾರೆ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ಬೇಕು, ಆಯಿತಾ. ಆಮೇಲೆ ಬಾಟಲ್ ಮಾತ್ರ ಸಕ್ಕತ್ತು ಇಷ್ಟ ಆಯಿತು, ಕ್ಯೂಟಾಗಿದೆ. ಸೊ ಸಿಂಪಲ್ ಔಟ್ಫಿಟ್ಟು. ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಪರ್ಸಲ್ಲಿ ಏನೇನು ಇಟ್ಕೋತೀನಿ ಗೊತ್ತಾ, ನೋಡಿ, ಯಾರೋ ಎಲೆ ಅಡಿಕೆ ಕೊಟ್ಟಿದ್ರು, ಫಂಕ್ಷನ್ ಹೋಗಿದೆ, ಅದು ಹಂಗೆ ಇದೆ. ಈ ಪರ್ಸ್ ಜೊತೆ ನಾನು ನನ್ನ ಔಟ್ಫಿಟ್ನ ಮ್ಯಾಚ್ ಮಾಡ್ತಾಯಿದ್ದೀನಿ. ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ. ಇದಿಷ್ಟೇ ಚಿಕ್ಕದು, ಹಿಂಗೆ ಕುಳ್ಳು ಬರುತ್ತೆ. ಉದ್ದ ಬೇಕಂದರೆ ಇಷ್ಟುದ್ದ ಮಾಡ್ಕೊಬೋದು, ಬಟ್ ಇಷ್ಟುದ್ದ ನಂಗೆ ಇಷ್ಟ ಇಲ್ಲ.
ಅದಕ್ಕೆ ಚಿಕ್ಕದು ಮಾಡ್ಕೊಳ್ಳೋಣ. ಆ್ಯಂಡ್ ನೋಡೋಕ್ಕೆ ಈ ಪರ್ಸ್ ಹಿಂಗೆ ಕಾಣುತ್ತೆ, ಬಟ್ ಹೆವಿಯಾಗಿ ತುಂಬುತ್ತೆ. ನೀಟಾಗಿ ಡಬ್ಬನೇ ಒಳಗೋಗುತ್ತೆ ಆಯಿತಾ. ಅದ್ರ ಜೊತೆಗೆ ನನ್ನ ಫೋನ್ ಹೋಗುತ್ತೆ. ಸೊ ಫೇಸಸ್ ಸ್ಕ್ಯಾನ್ ಅದು ಚಾಕೋ ಕೊಚ್ಚರ್ ಹಚ್ತಾ ಇದ್ದೀನಿ. ಆಲ್ಮೋಸ್ಟ್ ಹೋಗ್ಬಿಡಿದೆ, ಇದು ಖಾಲಿ ಆಗ್ಬಿಡಿದೆ. ಆ ಥರ ಬೇಜಾನಿದ್ದಾರೆ, ಹೊಸ ತೆಗಿಯೋಕ್ಕೆ ಬೇಜಾರು. ಲಿಪ್ಸ್ಟಿಕ್ಗಳ ಸುರಿ ಮಳೆನೇ ಇದೆ. ಆದರೆ ಕಾಮಿಡಿ ಏನಂದರೆ ಎಲ್ಲ ಸಿಮಿಲರ್ ಶೇಟೇ ತೊಗೋತೀನಿ. ಚೆನ್ನಾಗಿ ಕಾಣ್ತದಲ್ಲ, ನೈಸ್. ಸೊ ಇದು ಓಕೆನಾ, ಒಂದು ಲಿಪ್ಸ್ಟಿಕ್ಕು, ಒಂದು ಪರ್ಫ್ಯೂಮು, ಅದ್ರ ಜೊತೆಗೆ ನಂದು ಫೋನ್ ಹಾಕೋತೀನಿ. ಫೋನ್ ಹಾಕ್ಕೊಂಡು ಏನು ಬೇಕು ಏನು ಬೇಡ ಅಷ್ಟೇ ಸಾಕಲ್ವಾ. ನಂದೊಂದು ಸಣ್ಣ ವಾಲೆಟ್ ಇದೆ, ಅದು ಕೆಳಗಡೆ ಇದೆ, ಅದನ್ನು ಇದ್ರೊಳಗಡೆ ಫಿಟ್ ಆಗುತ್ತೆ ಅನ್ಸುತ್ತೆ ಅಷ್ಟೇ. ಲುಕ್ ಆಟ್ ದಿಸ್. ಸೊ ಹಿಂದೆ ಬರ್ತೀನಿ ನೋಡಿ, ಸಿ ಚೆನ್ನಾಗಿದೆ ಅಲ್ಲ. ಒಂಚೂರು ಹಿಂದೆ ಹೋಗ್ಸೋಣ. ಸಿ ಇಷ್ಟೇ ಸಿಂಪಲ್ಲಾಗಿ. ರೆಡ್ಗೆ ಬ್ಲ್ಯಾಕ್ ಯಾವಾಗಲೂ ಚೆನ್ನಾಗಿ ಕಾಣುತ್ತೆ. ಸೊ ಐ ಆಮ್ ಪೇರಿಂಗ್ ದಿಸ್ ವಿತ್ ಬ್ಲ್ಯಾಕ್ ಸ್ಲಿಂಗ್ ಬ್ಯಾಗ್. ಆ್ಯಕ್ಚುಲಿ ಅದು ಸ್ಲಿಂಗ್ ಬ್ಯಾಗು, ಹ್ಯಾಂಡ್ ಬ್ಯಾಗು ಎಲ್ಲ ಥರನೂ ಆಗುತ್ತೆ. ಆ್ಯಂಡ್ ನನ್ನ ಕೂದಲು ಸೊ ಹಿಂಗೆ ಕಾಣ್ತೀನಿ. ವಿ ಆರ್ ಗುಡ್ ಟು ಗೋ. ಹೆಂಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ. ಸೊ ಮೂವಿಗೆ ಹೋಗ್ಬೇಕಾರಲ್ಲ, ನಂಗೆ ಸಖತ್ ಸಿಂಪಲ್ಲಾಗಿ ಸಖತ್ತು ಫ್ರೀಯಾಗಿ ಹೋಗೋಕ್ಕೆ ಇಷ್ಟ. ಅದಕ್ಕೆ ಕಮ್ ಲೆಟ್ಸ್ ಗೋ. ಮಾಲಿಗೆ ಬಂದಿದ್ದೀವಿ ಇಬ್ರೂ. ಇವಾಗ ಆಲ್ರೆಡಿ ಟೈಮ್ ಆಗೋಗಿದೆ. ಓಡೋಗಿ ಟಿಕೆಟ್ ತೊಗೊಂಡ್ಬಿಟ್ಟು ಒಳಗೆ ಓಡೋಗೋಣ ಬನ್ನಿ. ಒಳಗಡೆ ಲಿಫ್ಟ್ ಒಳ್ಳೆ ಬಸ್ಗೆ ಹೋಗಂಗೆ ಲಿಫ್ಟ್ನ ಎತ್ಕೊಳಂಗೆ ಆಗೋಗೈತೆ ನಮ್ಮ ಕತೆ ಇವತ್ತು. ಎಷ್ಟನೇ ಫ್ಲೋರ್? 4th floor. ನಾನು ಹೆಂಗೆ ಕಾಣ್ತಾ ಇದ್ದೀನಿ ತೋರ್ಸ. ಹಿಂಗೆ ಇಡ್ತಾ ಹಿಂಗೆ ದೂರದಿಂದ ಫುಲ್ ಒಂಚೂರು ಹಿಂಗೆ ಸ್ಲ್ಯಾಂಟ್ ಮಾಡಿ. ಚೆನ್ನಾಗಿ ಕತ್ತೆ ಕತ್ತರಿಸ್ಬಿಟ್ಟಿದ್ಯಾ. ಈಗ ಕಾಲು ಕತ್ತರಿಸೋಯ್ತು ನನ್ನ ಗಂಡ. ಹಾಯ್, ತಲೆ ಕತ್ತರಿಸಾಕ್ತಾರೆ ಇಲ್ಲ ಕಾಲು ಕತ್ತರಿಸ್. ದುರಂತ ಮೂವಿಗೆ ಹೋಗ್ಬೇಕಾಗಿತ್ತು, ಏನಾದ್ರು ಒಂದು ಕಟ್ ಮಾಡೋಕ್ಕೆ ಚಾಪ್ ಚಾಪ್ ಅಂತ. ತಲೆ ಕಟ್ ಮಾಡ್ತಾರಲ್ಲ, ಹಂಗೆ ಆಗಿತ್ತು. ಹಾಂ, 2 12:30 ಶೋ. ಡ್ಯಾಮೇಜ್ ಪೀಸ್ ಅಂತ ಯಾಕೆ ಹೇಳೋದು ಹೇಳಿ. ಇದಕ್ಕೆ ನಾನು ಯಾವ ಡ್ಯಾಮೇಜ್ ಪೀಸು ಅಲ್ಲ, ನನ್ನ ಸಕ್ಕತ್ತಾಗಿರೋ ಪೀಸು, ಸೂಪರ್ ಆಗಿರೋ ಪೀಸು. ನಿನಗೆ ಅತಿಯಾಗಿ ಕನ್ನಡಕ ಏನಕ್ಕೆ ಹಾಕೊಂಡೆ ಮತ್ತೆ? ಈಗಿನ ಕಾಲದಲ್ಲಿ ಹುಟ್ಟಿದ ಮಕ್ಕಳಿಗೆ ಪವರ್ ಇರುತ್ತೆ. ನಾನು ಈ ವಯಸ್ಸಲ್ಲಿ ಹಾಕ್ತಾ ಇದ್ದೀನಿ. ಅದಕ್ಕೆ ಡ್ಯಾಮೇಜ್ ಈ ಪೀಸ್ ವಯಸ್ಸಲ್ಲಿ ಹಾಕೋದು ಅದು ಕನ್ನಡಕ ಸೆಕ್ಸ್. ಡ್ಯಾಮೇಜ್ ಪೀಸ್ ಅನ್ನ ಚೆನ್ನಾಗಿ ಕಾಣ್ತೀನಿ. ಅದಕ್ಕೆ ಡ್ಯಾಮೇಜ್ ಪೀಸ್ ಅದು ಡ್ಯಾಮೇಜ್ ಪೀಸ್ ಅಲ್ಲ, ಸ್ಟೈಲ್. ಸೊ ಗೈಸ್, ಇವಾಗ ನಾನು ಒಂದು ಅವಕಾಡೋ ಸ್ಯಾಂಡ್ವಿಚು ಮತ್ತು ಇನ್ನೊಂದು ಕಾರ್ನ್ ಚೀಸ್ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದೀನಿ. ನನಗೇನು ಗೊತ್ತಾ, ಥಿಯೇಟ್ರ್ ಒಳಗಡೆ ಹೋದ್ಮೇಲೆ ಅಲ್ಲಿ ಒಂದು ಪಾಪ್ಕಾರ್ನ್ಗೆ 1,000 ರೂಪಾಯಿ ಕೊಟ್ಟು ತಿನ್ನೋಕೆ ನಂಗೆ ಒಂಚೂರು ಇಷ್ಟ ಆಗಿಲ್ಲ. ಗೊತ್ತು ಅದೊಂದು ಫೀಲು, ಆ್ಯಂಬಿಯನ್ಸು ಅದೆಲ್ಲ ಅಂತ, ಬಟ್ ನನಗೆ ಯಾಕೋ ಒಪ್ಪಿಗೆ ಇರಲ್ಲ ಅದು. ಸೊ ತುಂಬ ರೇರ್ ಕೇಸಸಲ್ಲಿ ಆಪ್ಷನ್ನೇ ಇಲ್ಲ ಅಂದಾಗ ಮಾತ್ರ ತೊಗೊಳ್ಳೋದು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಹೋಗೋಕ್ಕಿಂತ ಮುಂಚೆನೇ ತಿನ್ಕೊಂಡು ಹೋಗ್ಬಿಡ್ತೀನಿ. ಸೊ ಹೈ ಪ್ರೋಟೀನ್ ಸ್ಯಾಂಡ್ವಿಚಸ್ ತಿನ್ಕೊಂಡ್ರೆ ಹೊಟ್ಟೆ ಹಸಿಯೋದಂತೂ ಇಲ್ಲ. ಪೀಸ್ಫುಲ್ಲಾಗಿ ನಾವು ಮೂವಿಗೆ ದುಡ್ಡು ಕೊಟ್ಟು ಅದನ್ನ ನೋಡ್ಕೊಂಡು ಖುಷಿಯಾಗಿ ವಾಪಸ್ ಬರಬೇಕು. ಸೊ ಇವಾಗ ಸ್ಯಾಂಡ್ವಿಚ್ ತುಂಬ ಯೋಚನೆ ಮಾಡಿ ಆರ್ಡರ್ ಮಾಡಿದ್ದೀನಿ. ನೀವು ಅನ್ಕೋದು ಚೀಸ್ ಸಖತ್ ಫ್ಯಾಟ್ ಅಂತ. ಚೀಸಲ್ಲಿ ಫ್ಯಾಟ್ ಇರುತ್ತೆ, ಬಟ್ ಇಟ್ ಈಸ್ ಆಲ್ಸೋ ಪ್ರೋಟೀನ್. ಚೀಸ್ ಯಾವಾಗಲೂ ಅಬ್ಯೂಸ್ ಆಗಿಬಿಡಿದೆ, ಅದು ಪೋರ್ಷನ್ ಕಂಟ್ರೋಲ್ ತಿಂದರೆ ಏನೂ ಆಗೋಲ್ಲ. ಸೊ ಅದಕ್ಕೆ ಹೈ ಪ್ರೋಟೀನ್ ಸ್ಯಾಂಡ್ವಿಚಸ್ ತೊಗೊಂಡಿದ್ದೀವಿ. ಸೊ ಅದನ್ನು ತಿಂತೀನಿ, ಅದು ಬರಲಿ ತೋರಿಸ್ತೀನಿ ಯಾವ ಥರ ಇದೆ. ಸೊ ಗೈಸ್, ಇವಾಗ ಇದು ಸ್ಯಾಂಡ್ವಿಚ್ ಬಂದಿದೆ. ಲೆಟ್ ಮಿ ಶೋ ಯು. ಬೇಸಿಕಲಿ ಗುವಾಕಮೋಲೆ ಮಾಡಿದ್ದಾರೆ, ಅದನ್ನು ಮಧ್ಯದಲ್ಲಿ ಹಾಕಿದ್ದಾರೆ, ಸ್ಟಫ್ ಮಾಡಿದ್ದಾರೆ. ದಿಸ್ ಇಸ್ ಮೈ ಅವಕಾಡೋ ಟೋಸ್ಟರ್. ನನ್ನ ಗಂಡ ನನ್ನ ನೋಡ್ತಾ ಕೊಟ್ಟಿರೋದು ಕೊಡೋದು ತಿನ್ನೋಕೆ ಮಾಡ್ಕೊತಾಳೆ. ನನಗೆ ಕೊಡು, ಟೇಸ್ಟ್ ನೋಡು, ಇದು ತಗೋ, ಟೇಸ್ಟ್ ನೋಡು. ಸೊ ಗುವಾಕಮೋಲೆನ ಮಧ್ಯದಲ್ಲಿ ಸ್ಟಫ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ಪ್ಯೂರ್ಲಿ ಕಾರ್ನ್ ಚೀಸ್. ವೆರಿ ಗುಡ್, ವೆರಿ ಟೇಸ್ಟಿ. ತಿನ್ಕೋ. ನೋಡಿ, ಮೀನಾಕ್ಷಿ ಮಾಲಿಂದ ಯಾವ ಥರ ಕಾಣುತ್ತೆ ಅಂತ ಈ ಮೆಟ್ರೋದು ಟ್ರ್ಯಾಕು. ನನಗಂತೂ ವಾವ್ ಥರ ಫೀಲ್ ಆಗ್ತಾ ಇದೆ. ಪಿಂಕ್ ಲೈನ್ ಮೆಟ್ರೋನಾ? ಪಿಂಕ್ ಲೈನ್ ಮೆಟ್ರೋ ಸಕ್ಕದಾಗಿ ಕಾಣ್ತಾ ಇದೆ ಮಾತ್ರ. ನಮ್ಮ ಬೆಂಗಳೂರು ಅಂತಾರಲ್ಲ ಇದೆ, ನಮ್ಮ ಬೆಂಗಳೂರು ಈ ಥರ ಇದೆ. ಯಾರೇ ಹೊರ್ಗಿನವ್ರು ಬಂದು ಒಂದೆರಡು ಮಾತಾಡ್ಬಿಟ್ರೆ ಒಟ್ಟು ನಂಗೆ ಕೋಪ ಬಂದ್ಬಿಡುತ್ತೆ ಬೆಂಗಳೂರು ಮೇಲೆ.
ನಮಗೆಲ್ಲ ಊಟ ಕೊಟ್ಟಿರೋ ಊರಿದು. ಸರಿ, ಮೂವಿಗೆ ಲೇಟ್ ಆಯಿತು, ಬನ್ನಿ ಫಸ್ಟ್ ಮೂವಿಗೆ ಹೋಗೋಣ. ಇದು ನೋಡಿ ಎಷ್ಟು ದೊಡ್ಡ ಡ್ರೀಮ್ ಕ್ಯಾಚರ್ ಮಾಡಾಕಿದ್ದಾರೆ ಅಂತ, ಸಕಮಾರ್ ಹಾಕಿದ್ದಾರೆ. ಎಷ್ಟು ದೊಡ್ಡದಿದೆ, ಎಲ್ಲ ಹಾಕ್ಕೊಳ್ಳೋದನ್ನು ತೊಗೊಂಡ್ರು ಸಖತ್ತಾಗಿದೆ. ದೇವರು ನಮ್ಮನ್ನ ಬಿಟ್ಟು ಮುಂದೆ ಕಡೆ ನನ್ನ ಹ್ಯಾಂಡ್ ಬ್ಯಾಗ್ ಹಿಡ್ಕೊಂಡು ಗೊತ್ತಿಲ್ಲ ತೊಗೋಗ್ತಾರೆ. ಅವ್ರು ಹಿಡ್ಕೊಳ್ಳಲ್ಲ ಯೂಶಲ್ ಆಗಿ. ಇವತ್ತು ಅದು ಆರಾಮಾಗಿ ತೊಗೊಂಡು ಹೋಗ್ತಾವ್ರೆ. ಎಷ್ಟು ಚೆನ್ನಾಗಿ ತೊಗೊಂಡೋಯ್ತವ್ರು. ಐ ಲವ್ ಯು ಗಂಡ. ಥ್ಯಾಂಕ್ ಯು ಗಂಡ. ಥ್ಯಾಂಕ್ ಯು ಗಂಡ. ಅವ್ರಿಗೆ ಹಿಂಗೆಲ್ಲ ವೀಡಿಯೋ ಮಾಡ್ಬೇಕಾದ್ರೆ ಹೇಳ್ಬಿಟ್ರೆ ನಾಚಿಕೆ ಆಗ್ಬಿಡುತ್ತೆ, ತಿರ್ಕೊಬಿಟ್ಟಾರೆ ಫುಲ್ಲು. ಇವಾಗ ಆಟಿಟ್ಯೂಡ್ ತೋರಿಸ್ಬೇಕಲ್ಲ, ತೋರಿಸ್ಕೊತವ್ರೆ. ಸುಮ್ಮನೆ ಈಗ ಇಟ್ಕೊಬಿಟ್ಟೆ ಎಲ್ಲಾನು. ಇದೇ ಬಿಲ್ಡಪ್, ಇದೇ ಡೌಡಾಗೋಯ್ತು. ಇಲ್ಲಿದೆ ನೋಡು, ಇಲ್ಲಿದೆ. ನಾನು ಸ್ಲೋನಾ? ಈಗ ಕಾಣಿಸ್ತಾ? ಸ್ಟಾರ್ಟ್ ಆಗೋಗಿದೆ. ಸೊ ಗೈಸ್, ಮೂವಿಗೆ ಹೋದ್ವಿ, ಬಂದ್ವಿ. ಲವ್ ಮಾಕ್ಟೇಲ್ 3 ನೋಡಿದ್ದು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗಲ್ಲಿ ಫಸ್ಟ್ ಹಾಫ್ ಸ್ವಲ್ಪ ನನಗೆ ಬೋರ್ ಅನ್ನಿಸ್ತು, ಬಟ್ ಸೆಕೆಂಡ್ ಹಾಫು ಇಟ್ ವಾಸ್ ವೆರಿ ಕನೆಕ್ಟಿಂಗ್. ಸೊ ಎಮೋಷ್ನಲಿ ಲಾಕ್ ಮಾಡಿಬಿಡ್ತಾರೆ. ಸ್ಪೆಷಲಿ ಅದು ಮಗು ಥರ ಒಂದು ಮಗು ಕಾನ್ಸೆಪ್ಟ್ ತೊಗೊಬಂದಿದ್ದಾರೆ. ಸೊ ಮಗು ಕಾನ್ಸೆಪ್ಟ್ ತಂದಿರೋದ್ರಿಂದ ಅದು ಆ್ಯಸ್ ಅ ಮದರ್ ನನಗೆ ತುಂಬ ಕನೆಕ್ಟ್ ಆಗೋಯಿತು. ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ಮಸ್ಟ್ ವಾಚ್ ಮೂವಿ. ಹೆಂಗೆ ಅದರಲ್ಲಿ ಬೇಸಿಕಲಿ ಒಂದು ತಂದೆ ಮಗಳು ಬಾಂಧವ್ಯ ಹೇಗಿರುತ್ತೆ, ಒಬ್ಬ ತಂದೆ ಯಾವ ಥರ ಒಂದು ಹೆಣ್ಮಗುನ ಎಷ್ಟು ಆಸೆ ಪಟ್ಟು ಬೆಳೆಸ್ತಾನೆ, ಸಾಕ್ತಾನೆ ಅನ್ನೋದನ್ನ ತೋರಿಸಿದ್ದಾರೆ. ಆ್ಯಂಡ್ ಇಟ್ಸ್ ಅ ಮಸ್ಟ್ ವಾಚ್ ಮೂವಿ. ಅ ವೆರಿ ಬ್ಯೂಟಿಫುಲಿ ಕ್ಯೂರೇಟೆಡ್ ಫ್ಯಾಮಿಲಿ ಮೂವಿ. ನನಗದು ಸಖತ್ ಇಷ್ಟ ಆಯಿತು. ಸೊ ಮೋಸ್ಟ್ಲಿ ಸ್ಟಾರ್ಟಿಂಗ್ ನಮಗೆ ಬೋರ್ ಆಯ್ತೇನೋ, ಬಿಕಾಸ್ ಎಕ್ಸ್ಪೆಕ್ಟೇಷನ್ ಬೇರೆ ಥರ ಆಯ್ತೇನೋ ಮೋಸ್ಟ್ಲಿ. ಬಟ್ ಸೆಕೆಂಡ್ ಹಾಫ್ ಇಸ್ ಟೂ ಗುಡ್. ಇಟ್ಸ್ ವೆರಿ ಗುಡ್. ಸೊ ಮುಗೀತು. ಇಲ್ಲಿ ನೋಡಿ ನನಗೆ ಈ ಥರ ಟಯರ್ಡ್ ಆಗಿ ಬಂದಿದ್ದೀನಿ. ಆ್ಯಂಡ್ ಫುಲ್ ನಿದ್ದೆ ಬರ್ತಾಯಿದೆ. ಹೈ ಪ್ರೋಟೀನ್ ಮೀಲ್ ಮಾಡಿದೆ ಡಿನ್ನರ್ಗೆ ಅಂತ. ಒಂದು ಒಳ್ಳೆ ಚಿಕನ್ ಗ್ರೇವಿ ಮಾಡಿದೆ. ಅದು ಯಾವುದೂ ವ್ಲಾಗ್ ಮಾಡೋಕ್ಕೆ ಶಕ್ತಿ ಇರಲಿಲ್ಲ, ಹೊಟ್ಟೆ ಹಸಿತಿತ್ತು, ಬೇಗ ಮಾಡಿದೆ. ಏನೋ ಗಮ್ ಅನ್ಸ್ತಾವಳೆ ಅಂತ ಬಂದ್ರಂತೆ ಇವರು. ಸೊ ಗಮ್ ಅನ್ಸಿದ್ದೀನಿ. ಅಲ್ಲಿ ಚಿಕನ್ ಗ್ರೇವಿ ಮಾಡಿಟ್ಟಿದ್ದೀನಿ. ಫೋನಲ್ಲಿ ಮಾತಾಡ್ತಿರೋದ ಯಾರ ಹತ್ರ? ಬರೀ ಅಮ್ಮ ಅಪ್ಪ 3 ಹೊತ್ತು ಫೋನ್. ಎಳೆಯ ಮಗು 3 ಹೊತ್ತು ಅಮ್ಮ ಅಪ್ಪ ಅಂತ ಒಂದು 100 ಕಾಲು. ಅಪ್ಪ ಅಂತ ಫೋನ್ ಮಾಡಲ್ಲ, ಅದು ನಿಜ. ಅವರಪ್ಪ ಮಾತಾಡ್ಬೇಕು. ಅವರಪ್ಪ ಹೆಂಗೆ ಬೈದಿರ್ತಾರೆ ಫೋನು, ಅದಕ್ಕೆ. ಹುಡುಗನ ಅಪ್ಪನ ಹತ್ರ ಅಷ್ಟೊಂದು ಮಾತಾಡಲ್ಲ. ಆಯ್ತು. ಅದಕ್ಕೆ ನಾವು ಮಾತಾಡ್ಕೊತೀವಪ್ಪ. ನಮ್ಮ ಹತ್ರ ಅದೇ ನಮ್ಮ ಮಾವ ಅಂದರೆ ನಮ್ಮ ಡ್ಯಾಡಿ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಮಗನ ಹತ್ರ ಅಷ್ಟಕ್ಕಷ್ಟೇ ಮಾತಾಡೋದು. ಅದೆಲ್ಲ ನಮ್ಗೆ ಹಂಗೇನೆ. ಚಪಾತಿ ಹಾಕೊಡ್ಲಾ? ಸೊ ಚಪಾತಿ, ಸೌತೆಕಾಯಿ, ಚಿಕನ್. ಓಕೆ, ಬಂದೆ. 2 ನಿಮಿಷ ಪ್ಲೀಸ್. ಸೊ ಓಕೆ ದೆನ್, ರಾತ್ರಿ ಆಗಿದೆ. ಗುಡ್ ನೈಟ್, ಬಾಯ್. ನನ್ನ ಹಸ್ಬೆಂಡ್ಗೆ ಊಟ ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ, ಬರೀ ಹಾಕ್ಕೊಡ್ಬೇಕು. ಅವ್ರು ಹಾಕೊಂಡಂತೂ ತಿನ್ನಲ್ಲ, ಅದು ಅವ್ರ ರೂಲ್ಸು. ಇದೊಂದು ಡೈಲಾಗ್ ಹೊಡಿತಾರೆ, ಮದುವೆ ಆಗಿದೆ ಏನಕ್ಕೆ ಅಂತ. ಸೊ ಅವ್ರಿಗೆ ಹಾಕೊಟ್ಬಿಟ್ಟು ನಾನು ಹೋಗ್ಬಿಟ್ಟು ವಾಯ್ಸೆಲ್ಲ ಊಟದೆ ಫ್ಲ್ಯಾಟ್ ಆಗಿಬಿಡ್ತೀನಿ. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ.